ನನಗೆ ಮದ್ವೆ ಆಗ್ಬೇಡ ಅಂತ ಸಜೆಸ್ಟ್ ಮಾಡಿದ್ದಾರೆ. ಬಿಕಾಸ್ ಆದ್ಮೇಲೆ ಒಂದ್ ದಿವಸ ಫೋನ್ ನಂಬರ್ ತಗೊಂಡಿರೋ, ಯಾವತ್ತಾರು ಒಂದ್ ದಿವಸ ಬೇಜಾರಾಗಿ ನೀನ್ ನಂಗೆ ಹೇಳಿಲ್ಲ ಅಂದ್ರೆ ಕೊಳಕ 3 ದಿನ ಅದು ಸ್ನಾನ ಮಾಡಿಲ್ಲ ಅಂತ ಕೊಳಕ. ಕ್ಯೂಟ್ ಆಗಿ ಚೆನ್ನಾಗಿ ಕಾಣಿಸ್ತಿದೀನಿ ಅಂತ. ಸೊ ಇದು ನೋಡಿ ಈಗಲೂ ಬಿಂದಿ ಇಟ್ಟಿದ್ದೀನಿ. ಇಂದ ಚನ್ನರಾಯಪಟ್ಟಣಕ್ಕೆ ರೈಡ್ ಮಾಡಿ ಬಂದಿದೀವಿ. ಹುಡುಗಿರು ಎಲ್ಲಿ ಚೆನ್ನಾಗಿರ್ತಾರೋ ಆ ಜಾಗ ಎಲ್ಲ ಚನ್ನರಾಯಪಟ್ಟಣಕ್ಕೆ ಬಂದಾದ್ಮೇಲೆ ಚನ್ನರಾಯಪಟ್ಟಣದ ಹುಡುಗಿ ಚೆನ್ನಾಗಿದಾರೆ ಅಂತ ಗೊತ್ತಾಗಿದೆ. ಇವ್ರು ನೋಡಿ ನನಗೆ. ಹಲೋ ಗೈಸ್, ವೆಲ್ಕಮ್ ಟು ಮೈ ಅನದರ್ ನ್ಯೂ ವ್ಲಾಗ್. ಸೊ ನಾನಿವತ್ತು ನನ್ನ ಸೀನಿಯರ್ಸ್ ಎಲ್ಲ ಬ್ಯಾಂಗ್ಳೂರಿಂದ ಇಲ್ಲಿ ಮಲ್ಲಪ್ಪನ ಬೆಟ್ಟ, ಸೀಗೆಗುಡ್ಡ, ಟಾಮ್ ರಿಡ್ಜ್, ಪಾರ್ವತಮ್ಮ ಬೆಟ್ಟ, ಸೊ ಹಾಸನ್ ಈ ಥರ ಆ ಥರ ಎಲ್ಲ ಪ್ಲೇಸಸ್ನ ನೋಡ್ಕೊಂಡು ಹೋಗೋಕ್ಕೆ ಪಾಪ ಬೆಂಗಳೂರಿಂದ ಬರ್ತಾಯಿದ್ದಾರೆ. ಲೈಕ್ ಸೀನಿಯರ್ಸ್ ಫ್ರೆಂಡ್ಸ್, ಅವ್ರ ಕಂಪ್ನಿಲಿ ಫ್ರೆಂಡ್ಸ್ ಆಗಿರೋರ ಜೊತೆ ಬರ್ತಾಯಿದ್ದಾರೆ. ಸೊ ನಾನು ಇಲ್ಲಿ ಚನ್ನರಾಯಪಟ್ಟಣದಲ್ಲಿ ಇದ್ನಲ್ಲ, ಸೊ ಪಿಕ್ ಮಾಡ್ತೀವಿ. ಇವಾಗ ಆ್ಯಕ್ಚುಲಿ ನನಗೆ ಟ್ಯೂಸ್ಡೇ ಎಕ್ಸಾಮ್ ಇದೆ, ಓದ್ಕೊಬೇಕು, ಓದಿಲ್ಲ ಆದ್ರೂ ಅದಕ್ಕೆ ಮಲ್ಲಪ್ಪನ ಬೆಟ್ಟ ತನಕ ಬಂದು ರಿಟರ್ನ್ ಆಗ್ತೀನಿ. ಇಲ್ಲೇ ತಿಂಡಿ ತಿನ್ಕೊಂಡು ಮತ್ತೆ ನೀವು ಹೊರಡಿ ಅಂತ ಹೇಳಿದ್ದೀನಿ. ಸೊ ಇವಾಗೆಲ್ಲ ಬರ್ತಾರೆ, ಅಲ್ಲೋಗಿ ವೆಯ್ಟ್ ಮಾಡಿ. ಇವಾಗ ಇನ್ನೇನು 10 ಮಿನಿಟ್ಸ್ ಕೆಳಗಡೆ ಬಂದಿರೋ ಬರ್ತೀವಿ ಅಂತ ಅಂದಿದ್ದಾರೆ. ಸೊ ಸೀನಿಯರ್ಸ್ನ ಮೀಟ್ ಮಾಡಿ ಅವ್ರ ಜೊತೆ ಮಲ್ಲಪ್ಪನ ಬೆಟ್ಟಕ್ಕೆ ಹೋಗಿ ಮತ್ತೆ ಬಂದು ಮನೇಲಿ ಓದ್ಕೊತೀನಿ. ಎಷ್ಟು ಚಳಿ ಅಂದರೆ ಗೈಸ್, ಸ್ವೆಟರು, ಇದಕ್ಕೆ ಶಾಲು. ಈ ಶಾಲ್ ಬಂದ್ಬಿಟ್ಟು ನಮ್ಮ ಆಂಟಿ, ಲೈಕ್ ಮಮ್ಮಿ ತಂಗಿ, ಅವರು ಅಸ್ಸಾಂ, ಕೋಲ್ಕತ್ತಾ, ಆಮೇಲೆ ನೇಪಾಳು ಆ ಕಡೆ ಫುಲ್ ಆ ಕಡೆ ಸೈಡ್ ಟ್ರಿಪ್ ಹೋಗಿದ್ರು. ಲೈಕ್ 5 to 6 ಡ್ರೆಸ್ಸಸ್ ಕೊಟ್ಟು ಕಳಿಸಿದ್ದಾರೆ. ಅದು ಎಲ್ಲ ಕವರಲ್ಲಿದೆ, ಬಟ್ ಅದು ಎಲ್ಲಿ ಅದ್ರ ಪ್ರೈಸ್ ಏನು, ಈ ಶಾಲ್ ಪ್ರೈಸ್ ಏನು ಎಲ್ಲ ನಿಮಗೆ ತಿಳಿಸ್ತೀನಿ. ಸೊ ಕೀಪ್ ವಾಚಿಂಗ್ ದ ಫುಲ್ ವ್ಲಾಗ್. ಆಮೇಲೆ ಮಲ್ಲಪ್ಪನ ಬೆಟ್ಟ ಹೋಗೋದು ಮತ್ತು ಈ ಡ್ರೆಸ್ಸಸ್ಸು ತಂದಿರೋದು ಕಾಸ್ಟು ಮತ್ತು ಹೆಂಗಿದೆ ಅಂತ ತೋರಿಸ್ತೀನಿ. ನೆಕ್ಸ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ಆ ಡ್ರೆಸ್ಸಸ್ನ ಹಾಕೊಂಡು ರೀಲ್ಸು ಅಥವಾ ಪೋಸ್ಟ್ ಮಾಡ್ತೀನಿ. ಸೊ ನೋಡಿ. ಸೊ ಲೆಟ್ಸ್ ಗೋ ಗೈಸ್. ಮನೆಯಿಂದ ಹೊರಡ್ತಾ ಇದ್ದೀನಿ. ನಮ್ಮ ಮನೆ ಮುಂದೆ ಪೆಟ್ರೋಲ್ ಬಂಕ್ ಇದೆ, ಎನಿ ಟೈಮ್ ಫ್ರೀ. ಯಾವಾಗಲೂ ಅಲ್ಲಿ ಲೈಟಿಂಗ್ಸ್ ಇರುತ್ತೆ, ಅದೊಂದು ಸೇಫ್ಟಿ ನಮ್ಮ ಮನೆಗೆ. ಈಚೆ ಬಂದಿರು, ಬಿ ರೆಡಿ, ವಿ ವಿಲ್ ರೀಚ್ ಯುವರ್ ಸ್ಪಾಟ್ ಸೂನ್ ಅಂತ ಹೇಳಿದ್ರು. ಅದಕ್ಕೆ ಇವಾಗ ಅಲ್ಲಿ ಪೆಟ್ರೋಲ್ ಬಂಕ್ ಆಗ ನಿಂತ್ಕೊತೀನಿ ಚೂರು ಲೈಟಲ್ಲಿ. ಕತ್ಲೆ ಅಲ್ವಾ, ಆಮೇಲೆ ಕಾಣಿಸ್ತಾರೆ ನನ್ನನ್ನು ಬಿಟ್ಟೋಗ್ಬಿಟ್ರೆ ಅಂತ. ಆದರೂ ನನ್ನ ಸೀನಿಯರ್ಸ್ ಇವಾಗ ಬರ್ತಾ ಇದ್ದಾರೆ. ಆದರೂ ಲೈಕ್ ನನ್ನನ್ನು ನೆನೆಸ್ಕೊಂಡು ಬರಬೇಕು ನೀನು ಅಂತ ಫೋನ್ ಮಾಡ್ತಾರಲ್ಲ, ಸೊ ಅದು ಸಖತ್ ಖುಷಿ ಆಗುತ್ತೆ. ಆ ಥರ ಸೀನಿಯರ್ಸು. ಆ್ಯಕ್ಚುಲಿ ನಾನು ಇಂಜಿನಿಯರಿಂಗ್ ಲೈಫನ್ನ ನನ್ನ ಸೀನಿಯರ್ಸ್ ನಿಮ್ಗೆ ಗೊತ್ತಿರೋಗೆ, ನನ್ನ ಸೀನಿಯರ್ಸ್ ಜೊತೆನೇ ಇವಾಗಲೇ ನನ್ನ ಬ್ಯಾಚ್ಮೆಂಟ್ ಜೊತೆ ನಾನು 3 to 4 ಮೆಂಬರ್ಸ್ ಬಿಟ್ಟರೆ ಯಾರೂ ಇಲ್ಲ. ಸೀನಿಯರ್ಸ್ ಇದ್ದಾಗ ನಾವು ಜಾಸ್ತಿ ಔಟ್ ಆಫ್ ಹಾಸನ ಸುತ್ತಿಲ್ಲ ಅಂದ್ರೂ ಹಾಸನಲ್ಲೇ ಎಲ್ಲ ಕಡೆ ಒಂದು ಜಾಗನೂ ಬಿಟ್ಟಿಲ್ಲ, ಹಂಗೆ ಸುತ್ತಿದ್ವಿ. ಹಾಯ್, ವೆಲ್ಕಮ್ ಟು ಚನ್ನರಾಯಪಟ್ಟಣ. ಅಲ್ಲೆಲ್ಲ ಯಾರವರು ಮತ್ತೆ ಹೆಂಗನ್ಸ್ತು? ಇಲ್ಲ ಬೆಳಗ್ಗೆ ನಾನು ಚಳಿಲಿ ಎದ್ದು ಬಂದು ಏನು ಆಗಲಿಲ್ವಾ ಮನುಷ್ಯ? ಏನು ನೀವು ಅಣ್ಣನ ಸ್ಟೈಲ್ ನೋಡಿ ಗೈಸ್, ಸ್ಟೈಲೇ ಚೇಂಜ್ ಆಗಿದೆ ಬೆಂಗಳೂರು ಅಂದಮೇಲೆ. ರೈಟ್ ಇದೆ ನನ್ನ ಸ್ಕೂಲ್ ಗೈಸ್, ಹೈಯರ್ ಸ್ಕೂಲ್. ಅಲ್ಲಿ ಕಂಟಿನ್ಯೂ ಫಾರ್ 2 kilometers. ಗೈಸ್, ಕಬ್ಬಿನ ಗದ್ದೆಲ್ಲ ಆಫ್ ರೋಡಿಂಗ್ ಮಾಡ್ತಾ ಇದ್ದೀವಿ. ಇಲ್ಲಿ ಹೇಗಾಗೋದಪ್ಪ, ಹಿಂಗೆ ಅನಿಸುತ್ತೆ. ಸೊ ನೋಡಿ ಬಂತು ರೋಡು. ಹಾಸನಿಂದ ಬರ್ಬೇಕಾದ್ರೆ ಬೇರೆ ರೂಟು. ಪಿಕಾಕ್ ಗೈಸ್, ಪಿಕಾಕ್ ನೋಡಿ ಇಲ್ಲಿ
ಗರ್ಲ ಬಾಯ್ ಬಾಯ್ ಅಲ್ಲ ಗರ್ಲ್ ಗರ್ಲ್ ಅರೆ ಸೈಕ್ ಸೈಕ್ ಕೆಲವು ಸೈಕ್ ಸೈಕ್ ಚಾಲೆ ಚಾಲೆ ಎಲ್ಲ ಚಾಲೆ ಚಂದ್ರಪಟ್ಟಣ ರೈಡು ಸೈಟು ಬೆಳಗ್ಗೆ ಇರೋದು ಗೈಸ್ 3 o'clockಗೆ ಬೆಂಗಳೂರಿಂದ ಹೊರಟು ಬಂದಿದ್ದಾರೆ ಈ ಚಳಿಲಿ ಅಪ್ಪ ಗೊತ್ತಿಲ್ಲ ಫ್ರೀಸ್ ಆಗೋಗ್ಬಿಟ್ಟಿತ್ತು ನಾವು ಆ ಕಡೆ ಹೋಗ್ಬೇಕಿತ್ತು ಅಂತ ಅಲ್ಲ ಸರಿ ಲೈಟ್ ಅಷ್ಟೇ ಒಳ್ಳೆ ರೋಡಲ್ಲಿ ಹೋಗೋದು ಕಡೆ ಅಂತೆ ಅವ್ರು ಹೇಳಿದ್ದು ಕಬ್ಬಿನ ಗದ್ದೆ ಬಿಟ್ಟು ಮುಂದೆ ಹೋಗಿ ಸೈಜ್ ತಗೊಳ್ಳಿ ಅಂತ ಮೇಲೆ ಅವರೇ ಗೈಸ್ ನೋಡಿ ಬೆಟ್ಟ ಆ ತುತ್ತ ತುದಿಲಿದೆ ನಾವು ಇಲ್ಲಿ ಯಾವುದೋ ರೂಟಲ್ಲಿ ನಗು ಬರ್ತೇವೆ ಕಾಲಿಗೇನೋ ಏನಿದು ಎಲ್ಲೇ ಇದೀವಿ ನಾವು ಈ ಒಂದೊಂದು ಮಾತು ಕೇಳ್ಕೊಂಡು ಸುಮ್ಮನೆ ಹೆಂಗ್ ಬೇಕಂಗೆ ಬಂದ್ವಾ ಅಂತ ಅಣ್ಣ ಕರೆಕ್ಟಾಗಿ ಹೇಳಿ ಸುಮ್ಮನಿರು ನೀನು ಸ್ಟ್ರೈಟ್ ಹೋಗೋದು ಬಿಟ್ಟು ಅದೇನು ಕಬ್ಬಿನ ಗದೆ ಅಂತ ಹೇಳ್ತಿಲ್ಲ ಕಿವಿಲಿ ರೋಡ್ ಸಿಕ್ಕಲ್ಲ ಪೊಲೀಸ್ ಚೌಕಿ ಗೈಸ್ ಇಲ್ಲೊಂದು ನವಿಲ್ ನೋಡಿ ಸಖತ್ ನವಿಲ್ ಸಿಗುತ್ತೆ ಬೆಟ್ಟ ಅಲ್ಲಿದೆ ಅಷ್ಟು ದೂರ ಇದೆ ನಾವಿಂದ ಇದ್ದೀವಿ ಹುಟ್ಟು ಸುತ್ತಿಸ್ತಿದ್ದಾನೆ ನಮ್ಮೂರಂದಲೇ ನಮಗೆ ಗೊತ್ತಿರುತ್ತೆ ಗೈಸ್ ಏನು ಅಂತ ನಾನು ಹೇಳಿದ ಕಡೆ ಹೋಗ್ಬೇಕು ಸ್ಟ್ರೈಟ್ ರೋಡ್ ಇದೆ ಕಾದೊಳಗೆ ಹೋಗೋದು ಆಫ್ ರೋಡ್ ಬೈಕ್ ಆಫ್ ರೋಡ್ ಇವರಾಗಲೇ ಇವ್ರ ಫ್ರೆಂಡ್ಸ್ ಎಲ್ಲ ಬಂದು ಸನ್ಸೆಟ್ ಅಲ್ಲಿ ಆಲ್ರೆಡಿ ಫೋಟೋಶೂಟ್ ನಡೀತಾ ಇರೋದು ನಮ್ಮ ಕಡೆಯವರ ಎಲ್ಲಿ ಯಾರು ಇಲ್ವಲ್ಲ ಅವ್ರೇನು ಬಂದಿದಾರ ಇಲ್ವಾ ಯಾವ ಬೆಟ್ಟಕ್ಕೆ ಹೋದ್ರು ನೋಡಿ ಗೈಸ್ ಇದೆ ಮಲ್ಲಾಪನ್ ಬೆಟ್ಟ ನಾವೇ ಅಷ್ಟೆಲ್ಲ ಸುತ್ತಾಡ್ಕೊಂಡು ನಾವೇ ಫಸ್ಟ್ ಬಂದಿದ್ದೀವಿ Hi guys. ಈಸ್ ಮೈ ಸೀನಿಯರ್ ಆ್ಯಂಡ್ ಐ ಆಮ್ ಜೂನಿಯರ್ and she Pass is out also a ಆದ್ರು. vlogger ಅನುಷಾ ಹರೀಶ್ ಬ್ಲಾಗ್ಸ್ ಅಂತ ಪ್ಲೀಸ್ ಡಿ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ keep supporting us bro thank you ಚಿಕ್ 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 ಲೇ ಇವ್ರಿಬ್ರೆಲ್ಲ ಹೋದ್ರೆ ಇನ್ನೂ ಇಬ್ರು ಗೈಸ್ ನಮ್ದೊಂದು ಬೈಕ್ ಬಂದಿದೆ ಇನ್ನಿಬ್ರು ಬಂದಿಲ್ಲ ನಾವು ಬೈತಾ ಇದ್ದ ಪಾಪ ಅವರಿಗೆ ಸುತ್ತಾಡ್ಸ್ಕೊಂಡು ಬಂದ್ವಿ ಅಂತ ಅವ್ರು ನಮಗಿಂತ ನೆಕ್ಸ್ಟ್ ಲೆವೆಲ್ ಸುತ್ತಾಡ್ತಾ ಇದ್ದಾರೆ ಗೈಸ್ ಆ್ಯಕ್ಚುಲಿ ಮಿಸ್ಟೇಕ್ ಏನಂದರೆ ಇದಕ್ಕೆ ತುಂಬ ಶಾರ್ಟ್ ಕಟ್ಸ್ ಇದೆ ತುಂಬ ಚಿಕ್ಕ ಚಿಕ್ಕ ರೋಡಲ್ಲೆಲ್ಲ ಬರ್ಬೋದು ಆ ಮ್ಯಾಪಲ್ಲಿ ಕರೆಕ್ಟಾಗಿ ತೋರಿಸೋದೇ ಇಲ್ಲ ಗೈಸ್ ಇನ್ನೊಬ್ರು ಬಂದರು ಬೈತಾವ್ರೆ ಇನ್ನೊಬ್ರು ಬಂದರು ಗೈಸ್ ಸದ್ಯ 3 ಜನನೂ ಬಂದರು ಬಟ್ ನಾವೇ ಫಸ್ಟ್ ಬಂದಿದ್ವಿ ದಟ್ ಈಸ್ ಇಂಪಾರ್ಟೆಂಟ್ ಗೈಸ್ ಕೈಕಾಲು ತೊಳಿತೀರಾ ಅಂದರೆ ತೊಳೆಯಲ್ಲ ಮೊದಲೇ ಚಳಿ ಮಣ್ಣು ಶುದ್ಧ ಇದೆ ಸಾಕು ಶುದ್ಧ ಅದನ್ನ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿಂದ ನಾವು ಮನೆ ಹುಡ್ಕೋಣ ಗೈಸ್ ಬನ್ನಿ ನಮ್ಮ ಮನೆ ಕಾಣಿಸುತ್ತೆ ಅಂತ ಆ್ಯಕ್ಚುಲಿ ಚನ್ನರಾಯಪಟ್ಟಣ ಎಲ್ಲ ಕಾಣುತ್ತೆ ಬಟ್ ಯಾವ ಕಡೆ ಏನು ಇದು ನಂದಿ ಮಲ್ಲೇಶ್ವರ ದೇವ್ರು ಕ್ಲೋಸ್ ಆಗಿದೆ
ನಾಗಸರ್ಪ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ವಿಘ್ನೇಶ್ವರಮೇವ ಸರ್ವಕಾರ್ಯೇಷು ಸರ್ವದಾ. ನೋಡಿ ಎಲ್ಲ ಒಂದೇ ಥರ ಪ್ಯಾಟರ್ನ್ ಹಾಕಿದಾರಂತೆ. ಗುಣಗಳಂತೆ, ರೈಡರ್ಸ್ ಗುಣಗಳು, ಕಂಫರ್ಟ್ ಇರುತ್ತೆ ಅಂತ. ಡ್ರೆಸ್ ಎಲ್ಲ ಚೆನ್ನಾಗಿದೆ ಗೈಸ್ ರೈಡರ್ಸ್ದು. ಸನ್ರೈಸ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಸಾರಿ ಇವ್ರ ವ್ಲಾಗ್ನ ನಾನು ಮಾಡ್ತಾ ಇದ್ದೀನಿ. ಅವರು ಫೋಟೋ ತೆಗಿಯೋದ್ರಲ್ಲಿ ಬಿಸಿ ಇದ್ದಾರೆ. ಹಾಯ್ ಗಾಯ್ಸ್, ಇವ್ರ ಅಂಕಲ್ ಅವರು. ಅಂಕಲ್ ಇವನು ನಾನಲ್ಲ, ಮಾವ. ಒಂದ್ ನಿಮಿಷ, ಹೆಂಗ ಅನ್ಸಿದೆ ಈ ಪ್ಲೇಸ್ ಎಲ್ಲ ಹೇಳಿ. ಚೆನ್ನಾಗಿದೆ, ಒಳ್ಳೆ ವ್ಯೂ, ಒಳ್ಳೆ ವ್ಯೂ. ಆಮೇಲೆ ಫೋಟೋ ಎಲ್ಲ ಚೆನ್ನಾಗಿ ತೆಗ್ಸ್ಕೊಂಡ್ರಿ. ಮುಕ್ಲಾರೆ. ಆಮೇಲೆ ಬಂದಿದ್ ರೂಟ್ ಹೆಂಗಿತ್ತು ಕ್ರೇಜಿ. ಎಲ್ಲ ತೋರಿಸಿದೆ ಪ್ಲೇಸಸ್ನೆಲ್ಲ. ಸೊ ಇವರು ಅಮಿತ್ ಫ್ರೆಂಡು ಪವನ್ ಅಂತ. ತುಮಕೂರಿಂದ ಬಂದಿದ್ದೀವಿ. ತುಮಕೂರಿಂದ ಚನ್ನರಾಯಪಟ್ಟಣಕ್ಕೆ ರೈಡ್ ಇವ್ರು ಮಾಡಿ ನೋಡಕ್ ಬಂದಿದ್ದೀವಿ. ನನ್ ನೋಡಕ್ಕೆ ಬಂದಿಲ್ಲ, ಮಲ್ಲಪ್ಪನ ಬೆಟ್ಟ ನೋಡಕ್ ಬಂದಿದ್ದಾರೆ. ಸೊ ಫ್ರೆಂಡ್ ಅದು ಹೆಂಗ್ ಅನ್ಸ್ತು ಹೇಳಿ ಚನ್ನರಾಯಪಟ್ಟಣ ಅಥವಾ ಸಾರಿ ಮಲ್ಲಪ್ಪನ ಬೆಟ್ಟ ಹೆಂಗ್ ಅನ್ಸ್ತು ಚನ್ನರಾಯಪಟ್ಟಣದಲ್ಲಿ? ಟೂ ಕ್ರೇಜಿ, ಸಗದಾಗಿದೆ ನೇಚರ್. ಆಮೇಲೆ ಏನ್ ಗೊತ್ತಾ, ಬೈಕ್ ರೈಡ್ ಅಲ್ಲೇ ಚೆನ್ನಾಗಿದೆ ಆಕ್ಚುಲಿ. ಫುಲ್ ಸಂದಿಲೆಲ್ಲ ಬಂದ್ವಿ. ಎಲ್ಲೆಲ್ಲಿಂದ ರೂಟ್ ಎಲ್ಲೆಲ್ಲಿಂದ ಹೆಂಗ್ ಬಂದ್ವಿ ಅನ್ನೋದೇ ಗೊತ್ತಿಲ್ಲ. ನಾನ್ ಕರೆಕ್ಟ್ ರೂಟ್ ಹೇಳ್ದೆ. ಇವ್ರು ಗೈಡ್ ಮಾಡಿಲ್ಲ, ಇವ್ರು ಇಲ್ಲೇ ಇರೋಗಿ ಇವ್ರು ಗೈಡ್ ಮಾಡಿಲ್ಲ. ಇಲ್ಲ ಕರೆಕ್ಟ್ ಆಗಿ ಗೈಡ್ ಮಾಡಿದೆ. ಅವರೇ ಬೇರೆ ಬೇರೆ ರೂಟ್ ಅಲ್ಲಿ ಹೋಗ್ತೀವಿ ಅಂತ ಅಂದಿದ್ದು. ನೋ, ನನ್ ಕರೆಕ್ಟ್ ದಾರಿನೇ ಹೇಳಿ. ನನ್ ವ್ಲಾಗಿಗೆ ಸಪೋರ್ಟ್ ಮಾಡಿ ಅಂತ ಎಲ್ಲಾರ ಹತ್ರ, ನನ್ನ ಫ್ಯಾನ್ಸ್ ಹತ್ರ ಹೇಳಿ. ಪ್ಲೀಸ್ ಸಪೋರ್ಟ್ ಹರ್. ಪ್ಲೀಸ್ ಡೂಯಿಂಗ್ ವೆರಿ ವೆಲ್. Please do subscribe my YouTube channel Anusha Harish Vlogs and Anusha Harish in Instagram. Thank you. ಇನ್ನು ಆ ಕಡೆ ಬನ್ನಿ, ಆ ಕಡೆ ಹೋಗೋಣ ಇವಾಗ. ಇವರಿಬ್ರು ಬ್ರದರ್ಸು, ಆಯ್ತಾ? ಗೆಸ್ ಮಾಡಿ ಗೈಸ್, ಇಬ್ರಲ್ಲಿ ಅಣ್ಣ ಯಾರು ತಮ್ಮ ಯಾರು ಅಂತ. ಮಾಡು. ಹಾಯ್ ಮಾಡಿ. ನೀವು ವ್ಲಾಗರ್ ತಾನೆ? ಅಕೌಂಟ್ ಇದೆಯಾ? ಫೋಟೋಲಾಗ್ ಪೇಜ್ ಇದೆ, ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಅಲ್ಲ, ಎಕ್ಸ್ಪರ್ಟ್ ರೈಡರ್ ಅಂತ. ಬಟ್ ಇಲ್ಲಿ ಫಿಟ್ನೆಸ್ ಚಾನೆಲ್ ಪವನ್ ಆರ್ಸಿ, ಫಿಟ್ ವಿತ್ ಆರ್ಸಿ. ಫಿಟ್ ವಿತ್ ಆರ್ಸಿ. ಎಲ್ಲಿ? ತುಮಕೂರಲ್ಲಿ. ಅಂಗಡಿನೇ ಇದೆಯಾ ಅಂದ್ರೆ ಇದೆ? ನೋ 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 ನೋ, ಇನ್ಸ್ಟಾ ಪೇಜ್. ಪ್ಲಾನಿಂಗ್ ಟು ಡೂ Okay. ಫಿಟ್ನೆಸ್. ಇವರು ಅಣ್ಣ ಅಲ್ಲ? ಹಾಯ್, ಎಸ್ ಐ ಆಮ್ ದ ಬ್ರೋ, ಬಿಗ್ ಬ್ರದರ್, ಲಿಟಲ್ ಬ್ರೋ, ಬಟ್ ಈಸ್ ಟಾಲರ್ ಬಟ್ ದೆನ್ ಹಿಮ್. ಈಸ್ ಟಾಲರ್ ದೆನ್ ಹಿಮ್. ಇವರು ನನ್ನ ಸೀನಿಯರ್, ಮಲ್ನಾಡ್ ಕಾಲೇಜಲ್ಲಿ ಓದ್ದವರು, ನಾವು ಅವ್ರ ಮೆಕ್ಯಾನಿಕಲ್ ಬ್ರಾಂಚ್. ನನಗೆ ಇವ್ರು ಜೂನಿಯರ್. ತಕ್ಕೊಡು. ಎಲ್ಲ ಕೊಲಾಬ್. ನಿಜ ಚೆನ್ನಾಗಿದ್ಯಾ? ಬೆಂಗಳೂರು ಚೆನ್ನಾಗಿದ್ಯಾ? ಹಾಸನ್ ಚೆನ್ನಾಗಿದ್ಯಾ? ಹುಡುಗಿರು ಎಲ್ಲಿ ಚೆನ್ನಾಗಿರ್ತಾರೋ ಆ ಜಾಗ ಎಲ್ಲ ಹುಡುಗಿಯರು ಹಾಸನ್ ಹುಡುಗಿಯರು ಚೆನ್ನಾಗಿದ್ದಾರೆ. ನನಗೆ ಚನ್ನರಾಯಪಟ್ಟಣಕ್ಕೆ ಬಂದಾದ್ಮೇಲೆ ಚನ್ನರಾಯಪಟ್ಟಣದ ಹುಡುಗಿಯರು ಚೆನ್ನಾಗಿದ್ದಾರೆ ಅಂತ ಗೊತ್ತಾಗಿದೆ. ಇವ್ರು ನೋಡಿ ನನಗೆ ಅಯ್ಯೋ ಬೊಂಬೆ ತರ ಟಚ್ ಆಯ್ತು, ಸಕ್ಕತ್ ಫೀಲ್ ಆಗ್ತದೆ. ಬೊಂಬೆ. ಎಲ್ಲ ಗೈಸ್, ಇಲ್ಲೇ ಒಂದು ಫ್ಯಾಮಿಲಿ ಸಿಕ್ತು. ಅವರು ಗಾಡೀಲಿ ಬಂದಿದ್ದಾರೆ. ಸೊ ಇಲ್ಲೇ ತಿನ್ನಿ ತಿಂತಾ ಇದ್ದೀವಿ. ಅವರೇ ಕರ್ದಿ ಕೊಡ್ತಾ ಇದ್ರು, ಫೋರ್ಸ್ ಮಾಡಿದ್ರು, ಅದಕ್ಕೆ ಬನ್ನಿ ಗೈಸ್. ಹೊಸಕೋಟೆ ಕೊಡ್ಲಿಪೇಟೆ ಹತ್ರ ಬರುತ್ತಲ್ಲ ಅವ್ರಂತ. ಥ್ಯಾಂಕ್ ಯು ಸೊ ಮಚ್. ಮಾಡ್ತಾ ಇದೀವಿ. ನಂದಿದೆ ಅನುಷಾ ಹರೀಶ್ ವ್ಲಾಗ್ಸ್. ಹಂಗಂತಾನು ಹೇಳ್ಬಿಡಿ. ಥ್ಯಾಂಕ್ ಯು ಸೋ ಮಚ್. ಆಂಟಿ ನನಗೆ ಮದ್ವೆ ಆಗ್ಬೇಡ ಅಂತ ಸಜೆಸ್ಟ್ ಮಾಡಿದ್ದಾರೆ. ಬಿಕಾಸ್ ಆದ್ಮೇಲೆ ಒಂದ್ ದಿವಸ ಫೋನ್ ನಂಬರ್ ತಗೊಂಡಿರೋ, ಯಾವತ್ತಾರು ಒಂದ್ ದಿವಸ ಬೇಜಾರಾಗಿ ನೀನ್ ನಂಗೆ ಹೇಳಲಿಲ್ಲ ಅಂದ್ರೆ ಚಲೋ ಹಿಂಗೆ ಖುಷಿ. ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೆ ವ್ಲಾಗಿಗೆ ಹಾಕಕ್ಕೆ, ಅದಕ್ಕೆ. ಹೌದಾ? ಯೂಟ್ಯೂಬ್ ಇದೆ ಅನುಷಾ ಹರೀಶ್ ವ್ಲಾಗ್ಸ್ ಅಂತ. ಲೈಫ್ ಸ್ಟೈಲು, ಕಾಲೇಜು,
ಕಾಲೇಜ್ ಡೇಸು? ಹಾಂ ಇಲ್ಲ 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 ಬರ್ತಿಲ್ಲ. 300 ಆಗುತ್ತೆ ಆಗುತ್ತೆ ಒನ್ ಡೇ 20K. ವಾವ್ 20,000 ಇದ್ದಾರಾ? ಇದೆಷ್ಟು ಬರುತ್ತೆ ಇನ್ಕಮ್ ಎಷ್ಟು ಬರುತ್ತೆ ಎಷ್ಟು ಬರುತ್ತೆ? ಬರುತ್ತಾ ನಿಜ ಯೂಟ್ಯೂಬಲ್ಲಿ? ಬರುತ್ತೆ ಯಾಕೆ ಬರಲ್ಲ ಹಾಂ ವಾವ್ ಅದ್ರ ವಿಡಿಯೋಸ್ ಬಿಟ್ಟಾಗ ದುಡ್ಡು ಕಮ್ಮಿ ಆಗುತ್ತೆ. ಅಲ್ಲ ಗೈಸ್, ಟಾಮ್ ರಿಡ್ಜ್ ಬಂದಿದ್ದೀವಿ. ಮಧ್ಯದಲ್ಲಿ ಸ್ಟಾರ್ಟಿಂಗಿಂದ ವ್ಲಾಗ್ ಮಾಡೋಕ್ಕೆ ರೇಷ್ಮಾಂಡಿ ಫೋನ್ ಮಾಡಿಬಿಟ್ಟಿದ್ರು, ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಈ ಮಧ್ಯ ವ್ಯೂ ಅಲ್ಲಿ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ, ಸಾರಿ ವ್ಲಾಗ್ಸ್. ಟಾಮ್ ರಿಡ್ಜ್ ನಿಮ್ಮಷ್ಟೇ ಚೆನ್ನಾಗಿ ಅನಿಸಿಲ್ಲ. ನೈಸ್ ಫ್ಲಟಿಂಗ್ ಸ್ಕಿಲ್ಸ್. ಏನು ಮಾಡ್ತಿದ್ಯೋ ಗೈಸ್, ರೇಷ್ಮಾಂಟಿ ಅವರು ಫೋನ್ ಮಾಡಿದ್ರಿಂದ ವ್ಲಾಗ್ ಸ್ವಲ್ಪ ಡಿಲೇ ಆಯಿತು, ದಯವಿಟ್ಟು ಕ್ಷಮಿಸಿ. ಅಲ್ಲಿ ಮಾತಾಡ್ತಾ ಇದೆ, ಒಂದು ಅರ್ಧ ಗಂಟೆ ಮಾತಾಡೋದೇ ಆಯಿತು, ಅದಕ್ಕೆ ಸ್ಟಾರ್ಟಿಂಗಿಂದ ಬಂದಿದ್ದ ರೂಟೆಲ್ಲ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಗೈಸ್, ಬಿರಿಯಾನಿ ಏನೋ ಮಾಡ್ಕೊಳಕ್ಕೆ ಹೋಗ್ತಾರೆ. ಗೋಯಿಂಗ್ ಟು ಸಿಗೇಗುಡ್ಡ ಗೈಸ್. ಗೈಸ್, ಇವನ್ ಸಖತ್ತು ಕೀಟ್ಲೆ ಅಂದರೆ ಕಿಟ್ಲೆ ಹುಟ್ಟು ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅದು ಅವನೇ ಆ್ಯಕ್ಚುಲಿ. ಪಾಪ ತುಂಬ ನಗಾಡ್ತಾ ಇದ್ದೀವಿ ಅವನಿಂದ. ಓ, ಜನ ತುಂಬ ಜನನೇ ಬಂದಿದ್ದಾರೆ. ಸೀಗೆಗುಡ್ಡ, ಹಾಸನದ ಸೀಗೆಗುಡ್ಡ. ಹಾಸನದ ಸೀಗೆಗುಡ್ಡ ಹೆಂಗಿದೆ ಗೈಸ್? ಸೂಪರ್ ಸೂಪರ್ ಫ್ಯಾಂಟಾಸ್ಟಿಕ್ ಮಾರ್ವಲಸ್. ತುಮಕೂರವ್ರೆ ಹೇಳಿ. ಚೆನ್ನಾಗಿದೆ. ಅದೇನೋ ಮಾಮ ಒಂದು ಡೈಲಾಗ್ ಇತ್ತಲ್ಲ, ಪೀಪಲ್ ಸೋ ಎಲಿಗೆಂಟ್ ಜಸ್ಟ್ ಲುಕಿಂಗ್ ಲೈಕ್ ವಾವ್. ಕೊಳಕ 3 ದಿನ ಅದು ಸ್ನಾನ ಮಾಡಿಲ್ಲ. ಸ್ನಾನ ಮಾಡಿಲ್ಲ ಅಂತ ಕೊಳಕಾಗಿರೋ ಸಾಧುಗಳೆಲ್ಲ ಕೊಳಕರಾಗ್ಬೇಕಿತ್ತು, ಅವ್ರನ್ನೇ ಪೂಜೆ ಮಾಡ್ತೀರ. ಮಹಾಕುಂಭ ನಾವು ಯಾರೋ ಬಂದಿದ್ದಲ್ಲ, 32 ವರ್ಷ ಆಯ್ತಂತ ಅವ್ನು ಸ್ನಾನ ಮಾಡಿದ್ರೆ. ಮತ್ತೆ ಅವನ್ನ ಕೈ ಮುಗಿದ್ರಿ. ಅವ್ನು ನೋಡ್ರಿ ಬೆಳ್ಳಗೆ ಇದೆ. ನಿನ್ನ ನಾನೇನ್ ಕೈ ಮುಗ್ದಿಲ್ಲ. ನಾನು ಬೆಳ್ಳಗಿದ್ದೀನಪ್ಪ ನೋಡ್ರಿ. ಅದೆಲ್ಲ ಹೇಳ್ತಿರೋದು, ಹೇಳ್ತಾ ಇರೋದು ನಾನು. ಇವಾಗ ತೋರಿಸ್ತಾನ ಇವಾಗ ಕೊಳೆ ಆಗಿಲ್ಲ ನಾನು ಅಂತ. ಪ್ಲೇಸ್ ಇದು ಸೀಗೆಗುಡ್ಡ, ಹಾಸನಿಂದ 20 to 24 ಕಿಲೋಮೀಟರ್ ಆಗುತ್ತೆ. ಸೊ ಬಂದಿದ್ದೀವಿ. ಇವರು ಹೆಂಗ ಅನಿಸ್ತಿದೆ ಪ್ಲೇಸ್ ಹೇಳಿ? ಚೆನ್ನಾಗಿದೆ. ಕೂಲಾ? ಅಲ್ಲಿ ನೋಡಿ ಗೈಸ್, ಎಲ್ಲ ನಾವು ಬ್ಲಾಗ್ ಮಾಡ್ತಾರೆ. ಶುಡ್ ಬಿ ಡಿಫ್ರೆಂಟ್, ತಲೆ ಕೆಡ್ಸ್ಕೊಬಾರ್ದು ನಗಡು. ಗೈಸ್, ಇನ್ನೊಂದೇನೆಂದರೆ, ನಾನು ಮಲ್ಲಪ್ಪನ ಬೆಟ್ಟ ಮಾತ್ರ ವಿಸಿಟ್ ಮಾಡಿ ಮತ್ತೆ ವಾಪಸ್ ಚಂದ್ರಾಯಪಟ್ಟಣ ಹೋಗ್ಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು. ಸೊ ಮತ್ತೆ ಬರೋದ್ರಿಂದ ನೀಟಾಗೆಲ್ಲ ರೆಡಿ ನೀಟಾಗೆಲ್ಲ ರೆಡಿಯಾಗಿ ಪ್ಯಾಕ್ ಆಗಿಬಿಟ್ಟು ಬರೋಕ್ಕಾಗಲಿಲ್ಲ. ಸೊ ಅದಕ್ಕೆ ಸೀಗೆಗುಡ್ಡಕ್ಕೂ ಬಂದಿರೋದ್ರಿಂದ ಸ್ವಲ್ಪ ಫುಲ್ ಡಲ್ ಆಗಿಬಿಟ್ಟಿದ್ದೀನಿ ಗೈಸ್. ಏನೋ ಮಾತಾಡಿದ್ರು ಟಾಂಗ್ ಕೊಡ್ತಿದ್ದೆ, ನೀನ್ ಏನೋ ನಗ್ಸ್ತೆ ನೀನು. ಸುಮ್ಮನೆ ಒಂದು ವ್ಲಾಗ್ ಮಾಡಕ್ಕೂ ಬಿಡಲ್ಲ. ನಮಗೆ ಓದ್ಬೇಕು ಅಂತ ಎಕ್ಸಾಮ್ ಟ್ಯೂಸ್ಡೇ ಇರೋದ್ರಿಂದ ನಮ್ ತರ ಒಳ್ಳೆ ಜನ ಸಿಕ್ಕಿರೋದು ಆಮೇಲೆ ಟ್ಯೂಸ್ಡೇ ಇರೋದು ಎಕ್ಸಾಮು. ಸೊ ಓದ್ರದ್ದು ಆಯ್ತು, ನೈಟ್ ಎಲ್ಲ ಓದೋಣ ಅಂತ ಬಂದಿದ್ದೀನಿ ಗೈಸ್, ಒಂದು ಹೋಪ್ಸ್ ಮೇಲೆ. ಗೊತ್ತಿ ಭಾಳ ಡಿಸ್ಟ್ರಾಕ್ಷನ್ ಮಾಡ್ತೇನೆ. 3 ವರ್ಷ ಚಿಕ್ಕವನು, ತಲೆ ಎಲ್ಲ ಮಾತಾಡ್ತಾನೆ ನೋಡಿ ಹೆಂಗಿದಾನೆ. ತಲೆಯಿಂದ ಮಾತಾಡ್ಬೇಕು ಹೊರತು ಮನಸ್ಸಿಂದ ಮಾತಾಡಬಾರ್ದು ಜನಗಳ ಹತ್ರ. ಅವ್ನು ಹೆಂಗ್ ಅಫ್ಘಾನಿಸ್ತಾನದಿಂದ ಇದು ನಡ್ಕೊಂಡ್ಬಂದು ಸಿಂಹ ಸನ್ಸೆಟ್ ಅಂತೆ ಗೈಸ್. ಇನ್ನೊಂದೇನು ನಾನು ಹೇಳ್ಬೇಕಂತ ಇದ್ದೆ, ಏನಂದರೆ ನಾನು ಬಿಂದಿ ಹಾಕಿದ್ದೀನಲ್ಲ, ಬಿಂದಿ ಇದು ನಮ್ಮ ಮಮ್ಮಿ, ಲೈಕ್ ನಾನು ಲಿಟ್ರಲಿ ಯೂಶ್ವಲಿ ಹಾಕ್ತಾ ಇದ್ದೆ ಬಿಂದಿನ. ಮೊನ್ನೆಯಿಂದ ಚನ್ನರಾಯಪಟ್ಟಣ ನಾವು ಶಿಫ್ಟ್ ಆದಾಗಿಂದ ಮಮ್ಮಿ ನಾನು ರೆಡಿಯಾಗಿ ಹೋಗ್ಬೇಕಾರೆಲ್ಲ ಬಿಂದಿ ಇಡ್ತಾ ಇದ್ದಾರೆ. ಅದು ನನಗೆ ಸಖತ್ತು ಒಂಥರ ಇಷ್ಟ ಆಗ್ಬಿಟ್ಟು ಒಂಥರ ನಾನೇ ಬಿಡ್ತಾ ಇಲ್ಲ, ಅಷ್ಟು ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ. ಸೊ ಇದು ನೋಡಿ, ಈಗಲೂ ಬಿಂದಿ ಇಟ್ಟಿದ್ದೀನಿ, ಹೆಂಗೆ ಕಾಣಿಸ್ತಾ ಇದೆ ಫೇಸ್ ಅಂತ. ಸೊ ಬಿಂದಿ ಇಡಬೇಕು, ನಮ್ಮ ಸಂಸ್ಕೃತಿ. ಲೈಕ್ ನಾನು ಇಡ್ತೀನಿ, ಚಿಕ್ಕದಾಗಿ ಇಡ್ತೀನಿ, ಬಟ್ ಇದು ಒಂಥರ ಸ್ಟಿಕ್ಕರು. ಸೊ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸಿದೆ. ನಮ್ಮ ಮಮ್ಮಿ ಅದೇ, ನೀನು ಸ್ಟಿಕ್ಕರ್ ಇಲ್ಲದೆಲ್ಲ ಎಲ್ಲೂ ಈಚೆ ಹೋಗ್ಬೇಡ, ಚೆನ್ನಾಗಿ ಕಾಣಲ್ಲ, ಫೇಸ್ ಅಟ್ರಾಕ್ಷನ್ ಕಾಣಲ್ಲ ಅಂತ. ಸೊ ಸ್ಟಿಕ್ಕರಲ್ಲಿ ನನಗೂ ಇಷ್ಟ ಆಗ್ತಾ ಇದೆ ನನ್ನ ಫೇಸು. ಸೊ ಮಮ್ಮಿ ಹೇಳೋದನ್ನ ಫಾಲೋ ಮಾಡೋಣ ಅಂತ ಇದ್ದೀನಿ.
ಗೈಸ್ ಏನು ಗೊತ್ತಾ, ಅಲ್ಲಿ ನೀರು ಕಾಣ್ತಾ ಇದೆಯಲ್ಲ, ಅದು ಇಲ್ಲಿಂದನೇ ಉದ್ಭವ ಆಗಿ ಬರೋದು ಅಂತ ನಂಬಿಕೆ ಸೀಗೆ ಗುಡ್ಡ ಊರಲ್ಲಿ. ಎಲ್ಲ ಭಕ್ತಿ ಪ್ರಾರ್ಥನೆ. ಭಕ್ತಿ ಗುರು. ಇವ್ರು ನೋಡ್ರಿ ಐ ಆಮ್ ಡೂಯಿಂಗ್ ಬ್ಲಾಗಿಂಗ್. ನೀರು ಬರೋದು ಅದು ಅದೇ ಬರ್ತೀವಿ. ಅದೇ ಉದ್ಭವ ಆಗಿ ಬರೋದು, ಅದಕ್ಕೆ ಸೀಗೆ ಗುಡ್ಡ ಅಂದ್ರೆ ಏನೋ ಇಲ್ಲೊಂದು ಇದೆ ಸ್ಟೋರಿ ಇದೆ, ಗೊತ್ತಿಲ್ಲ ಕಂಪ್ಲೀಟ್ ಆಗಿ, ಬಟ್ ಅದು ನೀರು ಉದ್ಭವ ಆಗೇ ಬರೋದು ಅಲ್ಲಿಂದ. ಇಲ್ಲೆಲ್ಲ ಮರ ನೆಟ್ಟಿದ್ದೀವಪ್ಪ ನಾವು, ಗಿಡ ನೆಟ್ಟಿದ್ದೀವಿ. ನಾನಿಲ್ಲಿ ಮೆಮೊರಿ ನೆಡ್ತಾ ಇದ್ದೀನಿ. ಬರ್ತಿದೆ ಯಪ್ಪ, ನಾವು ಈ ಥರ ಆಫ್ ರೈಡಿಂಗು ನನ್ನ ಲೈಫಲ್ಲಿ ಹೋಗಿರ್ಲಿಲ್ಲ. ಈಗ ಹೆಂಗೆ ಕರ್ಕೊಂಡು ಹೋಗ್ತಾರೆ ಅಂದರೆ ನಾರ್ಮಲ್ ರೋಡಲ್ಲಿ ಹೋಗ್ತೀವಲ್ಲ ಹಂಗೆ ಅನಿಸ್ತಾ ಇದೆ ಸೀರಿಯಸ್. ಗಾಡಿ ಹಚ್ಚಿ ಮೇಲೆ ಇಲ್ಲೇ ಮೇಲೆ ಕಳಿಸ್ತೀರಾ? ಆಫ್ ರೋಡಿಂಗ್ ಅಂದ್ರೆ ಹಿಂಗಿರ್ಬೇಕು ಆಫ್ ರೋಡ್. Off-roading guys, off-roading. ಬಾಯ್ ಬಾಯ್, ಸಿಗೆ ಗುಡ್ಡ. ಬಂದು ಪಿಲ್ಲರ್ ಮಸಾಲೆ ಊಟ ಮಾಡೋಣ ಅಂತ ಬಂದು ಮತ್ತೆ ನನ್ನ ತಕ್ಷಣನೇ 1 o'clock ಕರೆಕ್ಟಾಗಿ ಸ್ಟಾರ್ಟ್ ಆಗುತ್ತೆ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ 1 o'clock ಊಟ ಮಾಡಿ. ಮಟನ್ ಬಿರಿಯಾನಿ ಗೈಸ್, ಮಟನ್ ಬಿರಿಯಾನಿ ಟೇಸ್ಟ್ ಮಾಡಿಲ್ಲ, ಟೇಸ್ಟ್ ಮಾಡಿದ್ಮೇಲೆ ರಿವ್ಯೂ ಕೊಡ್ತೀವಿ. ಆ್ಯಕ್ಚುಲಿ ನಾನೇನು ರಿವ್ಯೂ ಕೊಡೋದಲ್ಲ, ನಾನು 24 ಗಂಟೆ ಬರ್ತಾನೆ ಇರ್ತೀನಿ ಹಾಸನಲ್ಲಿದ್ದಾಗ. ಪಾಪ ಅವರು ತುಮಕೂರಿಂದ ಬಂದಿರೋರನ್ನ ರಿವ್ಯೂ ಕೇಳೋಣ, ಎಷ್ಟು ರಶ್ ಇದೆ ನೋಡಿ. ವಿಡಿಯೋ ಸೆಂಡ್ ಮಾಡೋದು ನಾವು ಬೀಡ ತಿನ್ನಕ್ಕೆ ಬಂದಿದ್ದೀವಿ. ಹೆಂಗನ್ಸ್ತು ಊಟ? ಸೂಪರ್ ಆಗಿತ್ತು. ನಿಮಗೆ? ಬಟ್ ಆದ್ರೆ ಬೇರೆ ನೋಡೇ ಹೊಟ್ಟೆ ತುಂಬಿತು. ಬೇರೆಯವ್ರು ನೋಡಿ? ಬೇರೆ ನೋಡೇ ಹೊಟ್ಟೆ ತುಂಬಿತು. ಬೇರೆ ನೋಡಿ ಅಂದ್ರೆ ಏನು ನೋಡಿದೆ ಅಲ್ಲಿ? ಏನಿತ್ತು? ಇವರಿಬ್ರು ಒಂದು ಕಪಲು, ಆ ಕಡೆ ಒಂದು ಕಪಲ್. ಅಯ್ಯೋ, ಊಟ ಮಾತ್ರ ಸೂಪರ್ ಆಗಿತ್ತು. ಮಟನ್ ಬಿರಿಯಾನಿ ಹಿಂಗಿತ್ತು. ಮಟನ್ ಬಿರಿಯಾನಿ ಮನೆ ಊಟ ಇದ್ದಂಗಿತ್ತು ಅಷ್ಟೇ. ಚೆನ್ನಾಗಿತ್ತು. ಹಲೋ ಗೈಸ್, ಆಲ್ವಾಗ್ಲಿಗೆ ಬಂದಿದ್ದೀವಿ, ನೀರಿಲ್ಲ. ಸೊ ವಿ ಆರ್ ಗೋಯಿಂಗ್ ಟು ಶೆಟ್ಟಿಹಳ್ಳಿ ಚರ್ಚ್ ಆ್ಯಂಡ್ ಗೊರೂರು ಬ್ಯಾಕ್ ವಾಟರ್ಸ್. ಓಕೆ ಫ್ರೆಂಡ್ಸ್, ಲೆಟ್ಸ್ ಗೋ. ಓ ಫುಲ್ ಸೋತೋಗಿ ಬೂಸ್ಟ್ ಆಗಿದ್ದೀನಿ. ಸೊ ಇವಾಗ ಗೊರೂರು ಬ್ಯಾಕ್ ವಾಟರ್ ಬಂದಿದ್ದೀವಿ. ಪ್ಲೀಸ್ ಇಗ್ನೋರ್ ಮೈ ಟಯರ್ಡ್ ಫೇಸ್. ಮಲಪನ್ ಬೆಟ್ಟಕ್ಕೆ ಮಾತ್ರ ಬರಬೇಕು ಅಂತ ಇದ್ದಿದ್ದು. ಇವಾಗ ಎಲ್ಲ ಕಡೆ ಸುತ್ತಾಡಿದ್ದೀವಿ, ಹಾಸನ ಸುತ್ತಾಡಿದ್ದೀವಿ. ನೆಕ್ಸ್ಟ್ ಹೋಗೋದು ಚನ್ನರಾಯಪಟ್ಟಣ ನಾನು ಬಿಟ್ಟು ಅವರೆಲ್ಲ ತುಮಕೂರು ಹೋಗಿ ಆಮೇಲೆ ಫ್ರೆಂಡ್. ನಾನಲ್ಲ, ಇವನ ಬಗ್ಗೆ ಗೊತ್ತಿತ್ತು ಆ್ಯಕ್ಚುಲಿ, ಅಮಿತ್ ತಮ್ಮ ಅಂತ. ಬಟ್ ಇವತ್ತು ನೋಡಿದಷ್ಟೇ ರಿಯಲ್ ಆಗಿ. ಅಮಿತ್ ನನ್ನ ಸೀನಿಯರ್, ಹಳೆ ವ್ಲಾಗ್ಸಲ್ಲೆಲ್ಲ ನೋಡಿದ್ದೀರಲ್ಲ, ಅವ್ರ ತಮ್ಮ ಇವರು.
ಓಕೆ ಫ್ರೆಂಡ್ಸ್, ಈಗ ಬೆಳಗ್ಗೆ ಪಿಕಪ್ ಮಾಡಿದ ಪಾಯಿಂಟಲ್ಲೇ ಮತ್ತೆ ವಾಪಸ್ ಬಂದಿದ್ದೀವಿ. ಬೆಳಗ್ಗೆ ಇದೆ ತೋರಿಸಿ ನಮ್ಮ ಮನೇನೂ ಕಾಣಿಸ್ತಾ ಇದೆ.